ನೂರಾರು ವರ್ಷಗಳ ಹಿಂದಿನ ಜ್ಞಾನ ಇವತ್ತಿನ ನಮ್ಮ ಯಶಸ್ಸಿಗೆ ಒಂದು ಬ್ಲೂಪ್ರಿಂಟ್ ಕೊಡುತ್ತೆ ಅಂದ್ರೆ ನಂಬಕ್ಕಾಗತ್ತಾ? ಹೌದು. ಬನ್ನಿ, ಇವತ್ತು ನಾವು ಚಾಣಕ್ಯರ ಆ ಅದ್ಭುತ ಜ್ಞಾನವನ್ನ ವಿದ್ಯಾರ್ಥಿಗಳಿಗೋಸ್ಕರ ಹೇಗೆ ಬಳಸ್ಬೋದು ಅಂತ ನೋಡೋಣ. ಚಾಣಕ್ಯರ ಈ ಒಂದು ಮಾತು ಕೇಳಿ, ನೀನು ವಿದ್ಯಾರ್ಥಿಯಲ್ಲ, ನಿನ್ನ ಭವಿಷ್ಯದ ನಿರ್ಮಾಪಕ. ಅಬ್ಬಾ, ಎಂಥ ಮಾತು ಅಲ್ವಾ? ಇದರರ್ಥ ವಿದ್ಯಾರ್ಥಿಗಳು ಕೇವಲ ಪಾಠ ಕಲಿಯೋರಲ್ಲ, ಬದಲಿಗೆ ತಮ್ಮ ಭವಿಷ್ಯವನ್ನೇ ತಾವೇ ಕೆತ್ತುವ ಶಿಲ್ಪಿಗಳು ಅಂತ. ಹೌದು, ಚಾಣಕ್ಯರ ಪ್ರತಿಯೊಂದು ತತ್ವವೂ ಕೇವಲ ರೂಲ್ಸ್ ಅಲ್ಲ, ಅದು ನಮ್ಮ ಭವಿಷ್ಯದ ಕಟ್ಟಡಕ್ಕೆ ಬೇಕಾದ ಒಂದು ಮಾಸ್ಟರ್ ಪ್ಲಾನ್. ಸಾವಿರಾರು ವರ್ಷಗಳ ಹಿಂದಿನ ಈ ಸ್ಟ್ರಾಟಜಿ ಇವತ್ತಿನ ಲೈಫ್ ಕಟ್ಕೊಳ್ಳಕ್ಕೆ ಹೇಗೆ ಹೆಲ್ಪ್ ಮಾಡುತ್ತೆ ಅನ್ನೋದೇ ಇಂಟ್ರೆಸ್ಟಿಂಗ್. ಹಾಗಾದ್ರೆ ಈ ಸಕ್ಸಸ್ ಬ್ಲೂಪ್ರಿಂಟ್ನ ಫೌಂಡೇಶನ್ ಆಗಿರೋ ಆ 5 ಮುಖ್ಯ ನಿಯಮಗಳು ಯಾವುವು? ಬನ್ನಿ ಒಂದೊಂದಾಗಿ ನೋಡೋಣ. ಮೊದಲನೇ ನಿಯಮ ಫೋಕಸ್ ಅಂದ್ರೆ ಏಕಾಗ್ರತೆ. ಚಾಣಕ್ಯರ ಮಾತುಗಳಲ್ಲಿ ಹೇಳೋದಾದ್ರೆ, ಒಂದೇ ಕೆಲ್ಸದ ಮೇಲೆ ಗಮನ ಕೊಡು, ಅದು ಇಲ್ಲದೆ ಯಶಸ್ಸು ಸಾಧ್ಯವೇ ಇಲ್ಲ. ಈ ಮಾತು ಸಾವಿರಾರು ವರ್ಷ ಹಳೆಯದಾದ್ರೂ ಇವತ್ತಿಗೂ 100% ಸತ್ಯ ಅಲ್ವಾ? ಯೋಚನೆ ಮಾಡಿ, ಇವತ್ತಿನ ಜಗತ್ತಲ್ಲಿ ಮೊಬೈಲ್ ನೋಟಿಫಿಕೇಷನ್ಗಳು, ಇನ್ಸ್ಟಾಗ್ರಾಮ್ ರೀಲ್ಸ್, ಹೀಗೆ ಗಮನವನ್ನು ಬೇರೆಡೆ ಸೆಳೆಯೋಕೆ ಸಾವಿರಾರು ವಿಷಯಗಳಿವೆ. ಇಂಥ ಟೈಮಲ್ಲಿ ಒಂದೇ ಕೆಲಸದ ಮೇಲೆ ಗಮನಡೋದಿದೆಯಲ್ಲ, ಅದು ನಿಜವಾಗ್ಲೂ ಒಂದು ಸೂಪರ್ ಪವರ್ ಇದ್ದ ಹಾಗೆ. ಈಗ 2ನೇ ನಿಯಮಕ್ಕೆ ಬರೋಣ, ಸಮಯದ ಮೌಲ್ಯ. ಚಾಣಕ್ಯ ಎಷ್ಟು ಖಡಕ್ಕಾಡಿ ಹೇಳ್ತಾರೆ ನೋಡಿ, ಸಮಯವನ್ನು ಗೌರವಿಸದ ವಿದ್ಯಾರ್ಥಿ ಭವಿಷ್ಯದಲ್ಲಿ ಪಶ್ಚಾತ್ತಾಪ ಪಡುತ್ತಾನೆ. ಇದು ಸುಮ್ಮನೆ ಒಂದು ಅಡ್ವೈಸ್ ಅಲ್ಲ, ಇದೊಂದು ಸೀರಿಯಸ್ ವಾರ್ನಿಂಗ್. ನೋಡಿ, ಸಮಯಕ್ಕೆ ಬೆಲೆ ಕೊಡೋದು ಅಂದರೆ ಇಡೀ ದಿನ ಬ್ಯುಸಿಯಾಗಿ ಓಡಾಡೋದಂತಲ್ಲ, ಬದಲಿಗೆ ಪ್ರತಿ ನಿಮಿಷವನ್ನು ಪ್ರಜ್ಞಾಪೂರ್ವಕವಾಗಿ ಬಳಸೋದು. ಯಾಕಂದರೆ ಕಳೆದುಹೋದ ಸಮಯವನ್ನ ಮತ್ತೆ ದುಡಿದು ಸಂಪಾದಿಸೋಕ್ಕಾಗಲ್ಲ. ಪ್ರತಿ ಕ್ಷಣವೂ ನಮ್ಮ ಭವಿಷ್ಯದ ಕಟ್ಟಡಕ್ಕೆ ಇಡೋ ಒಂದೊಂದು ಇಟ್ಕೆ ಇದ್ದಾಗೆ. 3ನೇ ಮತ್ತು ಬಹಳ ಮುಖ್ಯವಾದ ನಿಯಮ ಅಂದ್ರೆ ಡಿಸಿಪ್ಲಿನ್. ಚಾಣಕ್ಯರ ಮಾತು ಎಷ್ಟು ಸಿಂಪಲ್ ಮತ್ತು ಪವರ್ಫುಲ್ ಆಗಿದೆ ನೋಡಿ. ಪ್ರತಿದಿನ ಓದೋನು ಗೆಲ್ತಾನೆ, ಒಂದೇ ಸಾರಿ ಓದೋನು ಸೋಲ್ತಾನೆ. ಅಂದ್ರೆ ಪರೀಕ್ಷೆ ಹಿಂದಿನ ದಿನ ರಾತ್ರಿಯೆಲ್ಲ ಕೂತು ಓದೋದ್ಕಿಂತ ಪ್ರತಿದಿನ ಸ್ವಲ್ಪ ಸ್ವಲ್ಪ ಓದೋದು 1000 ಪಟ್ಟು ಉತ್ತಮ. ಹಾಗಾದ್ರೆ ಶಿಸ್ತನ್ನು ಜೀವನದಲ್ಲಿ ತರೋದು ಹೇಗೆ? ತುಂಬಾ ಸಿಂಪಲ್. ಮೊದಲನೇ ಸ್ಟೆಪ್ ಪ್ರತಿದಿನ ಸಣ್ಣ ಸಣ್ಣ ಹೆಜ್ಜೆಗಳಿಡೋದು. 2ನೇ ಸ್ಟೆಪ್ ಆ ಪ್ರಯತ್ನವನ್ನ ನಿಲ್ಲಿಸದೆ ಕನ್ಸಿಸ್ಟೆಂಟ್ ಆಗಿ ಮುಂದುವರಿಸೋದು. ಇದರ ಫಲಿತಾಂಶವೇ ದೊಡ್ಡ ಯಶಸ್ಸು. ಹನಿ ಕೂಡಿದ್ರೆ ಹಳ್ಳ ಅಲ್ವಾ? 4ನೇ ನಿಯಮ ಬಹುಶಃ ಎಲ್ರಿಗೂ ಸ್ವಲ್ಪ ಚಾಲೆಂಜಿಂಗ್ ಅನ್ಸ್ಬೋದು, ಕೆಟ್ಟ ಸ್ನೇಹಿತರಿಂದ ದೂರ ಇರೋದು. ಚಾಣಕ್ಯ ಹೇಳ್ತಾರೆ, ನಿನ್ನ ಸುತ್ತಮುತ್ತ ಇರೋ ಜನರೇ ನಿನ್ನ ಭವಿಷ್ಯವನ್ನ ಡಿಸೈಡ್ ಮಾಡ್ತಾರೆ ಅಂತ. ಇದರ ಅರ್ಥ ನಮ್ಮ ಫ್ರೆಂಡ್ ಸರ್ಕಲ್ ನಮ್ಮ ಫ್ಯೂಚರ್ ಮೇಲೆ ಡೈರೆಕ್ಟ್ ಇಂಪ್ಯಾಕ್ಟ್ ಮಾಡುತ್ತೆ ಅಂತ. ಈ ಸ್ಲೈಡ್ ನೋಡಿ ಎಷ್ಟು ಕ್ಲಿಯರ್ ಆಗಿದೆ. ಒಂದ್ ಕಡೆ ನಮ್ಮನ್ನ ಪ್ರೋತ್ಸಾಹಿಸೋ, ಚಾಲೆಂಜ್ ಮಾಡೋ, ನಮ್ಮ ಗೆಲುವನ್ನ ಸಂಭ್ರಮಿಸೋ ಫ್ರೆಂಡ್ಸ್. ಇನ್ನೊಂದ್ ಕಡೆ ನಮ್ಮ ಗಮನವನ್ನ ಬೇರೆ ಕಡೆ ಸೆಳೆಯೋ, ಶಾರ್ಟ್ಕಟ್ಗಳನ್ನು ಹುಡುಕೋಕ್ ಹೇಳೋ, ನೆಗೆಟಿವಿಟಿನೇ ತುಂಬೋ ಫ್ರೆಂಡ್ಸ್. ನಮ್ಮ ಭವಿಷ್ಯದ ಕಟ್ಟಡಕ್ಕೆ ಸ್ಟ್ರಾಂಗ್ ಫೌಂಡೇಶನ್ ಬೇಕು ಅಂದ್ರೆ ಯಾರ ಜೊತೆ ಇರಬೇಕು ಅನ್ನೋದು ಬಹಳ ಮುಖ್ಯವಾಗುತ್ತೆ. ಇನ್ನು ಕೊನೆಯದಾಗಿ 5ನೇ ನಿಯಮ ಕಷ್ಟಪಟ್ಟು ಕೆಲಸ ಮಾಡುವುದು. ಶಾರ್ಟ್ಕಟ್ಗಳನ್ನು ಹುಡುಕಬೇಡ, ಹಾರ್ಡ್ ವರ್ಕ್ ಮಾತ್ರ ಯಶಸ್ಸಿನ ದಾರಿ. ಚಾಣಕ್ಯರ ಪ್ರಕಾರ ನಿಜವಾದ ಯಶಸ್ಸಿಗೆ ಬೇರೆ ಯಾವ ಕುರ್ಕುವಳಿಯೂ ಇಲ್ಲ. ನಿಜವಾದ ಯಶಸ್ಸು ಅನ್ನೋದು ಯಾವುದೋ ಒಂದು ಮ್ಯಾಜಿಕ್ ಅಥವಾ ಹ್ಯಾಕ್ ಅಲ್ಲ. ಅದು ಏಕಾಗ್ರತೆ, ಶಿಸ್ತು ಮತ್ತು ಸಮಯಪ್ರಜ್ಞೆ ಅನ್ನೋ ಇಟ್ಟಿಗೆಗಳಿಂದ ಒಂದೊಂದಾಗಿ ಕಟ್ಟಿದ ಒಂದು ಸುಂದರ ಕಟ್ಟಡ. ಆ ಕಠಿಣ ಪರಿಶ್ರಮ ಅನ್ನೋದು ಆ ಇಟ್ಟಿಗೆಗಳನ್ನ ಗಟ್ಟಿಯಾಗಿ ಹಿಡಿದಿಡುವ ಸಿಮೆಂಟ್. ಸರಿ, ಈ ಎಲ್ಲ ಅದ್ಭುತ ನಿಯಮಗಳನ್ನ ಒಟ್ಟು ಸೇರಿಸಿದ್ರೆ ಏನಾಗತ್ತೆ? ಚಾಣಕ್ಯರ ಇಡೀ ಜ್ಞಾನವನ್ನ ನಾವು ಒಂದೇ ಒಂದು ಪವರ್ಫುಲ್ ಫಾರ್ಮುಲಾದಲ್ಲಿ ನೋಡಬಹುದು. ಅದೇ ಸಕ್ಸಸ್ ಈಕ್ವೇಷನ್ ಇಲ್ಲಿದೆ. ಏಕಾಗ್ರತೆ ಅಂದ್ರೆ ಫೋಕಸ್, ಪ್ಲಸ್ ಶಿಸ್ತು ಅಂದ್ರೆ ಡಿಸಿಪ್ಲಿನ್, ಪ್ಲಸ್ ಸಮಯ ಅಂದ್ರೆ ಟೈಮ್. ಇವು 3 ಸೇರಿದ್ರೆ ಸಿಗುವುದೇ ಯಶಸ್ಸು. ನೋಡೋಕೆ ಸಿಂಪಲ್ ಅಲ್ವಾ? ಆದ್ರೆ ಈ ಬ್ಲೂಪ್ರಿಂಟ್ಗೆ ಜೀವ ಕೊಡೋ ಅಂತಿಮ ಲೆಕ್ಕಾಚಾರ ಇದೇನೇ. ಈಗ ಒಂದು ಕ್ಷಣ ಯೋಚನೆ ಮಾಡೋಣ. ಈ ಸಮೀಕರಣದಲ್ಲಿ ನಮ್ಮ ವೈಯಕ್ತಿಕ ಜೀವನದಲ್ಲಿ ಸದ್ಯಕ್ಕೆ ಯಾವ ವಿಷಯಕ್ಕೆ ಹೆಚ್ಚು ಗಮನ ಕೊಡಬೇಕಾಗಿದೆ? ಅದು ಫೋಕಸ್ ಇರ್ಬೋದಾ, ಅಥವಾ ಡಿಸಿಪ್ಲಿನ್, ಅಥವಾ ಸಮಯದ ಸರಿಯಾದ ಬಳಕೆನಾ? ನೆನಪಿರ್ಲಿ, ಒಬ್ಬ ವಿದ್ಯಾರ್ಥಿ ಕೇವಲ ಕಲಿಯುವ ವ್ಯಕ್ತಿಯಲ್ಲ, ಒಬ್ಬ ನಿರ್ಮಾಪಕ, ಭವಿಷ್ಯವನ್ನು ಕಟ್ಟುವ ಶಿಲ್ಪಿ. ಈಗ ಬ್ಲೂಪ್ರಿಂಟ್ ಸಿದ್ಧವಾಗಿದೆ, ಇನ್ನು ಕೆಲಸ ಶುರು ಮಾಡೋದಷ್ಟೇ ಬಾಕಿ. ಹಾಗಾದ್ರೆ ಈ ಒಂದು ಪವರ್ಫುಲ್ ಪ್ರಶ್ನೆಯೊಂದಿಗೆ ಮುಗಿಸೋಣ. ಈ ಬ್ಲೂಪ್ರಿಂಟ್ ಬಳಸಿ ನೀವು ಏನನ್ನ ನಿರ್ಮಿಸುತ್ತೀರಿ?